ವೆಲ್ಕಮ್ ಬ್ಯಾಕ್. ವೆಯ್ಟ್ ನೀವು ಫಾಸ್ಟ್ ಬೌಲಿಂಗ್ ಕ್ಲಾಸಿಗೆ ಬಂದಿಲ್ಲ, ನೀವು ಬ್ಯಾಟಿಂಗ್ ಕ್ಲಾಸ್ಗೆ ಬಂದಿರೋದು. ಸೊ ಇವತ್ತಿನಿಂದ ನಂದು ಪೇಯ್ಡ್ ಆನ್ಲೈನ್ ಕ್ಲಾಸಸ್ ಏನಿತ್ತು, ವರ್ಕ್ಶಾಪ್ ಅಂತ ಏನಿತ್ತು, ನೀವೇನಾದರೂ ನಮ್ಮ ಹಳೆ ಫಾಲೋವರ್ ಆಗಿದ್ದರೆ ನಿಮ್ಗೆ ಗೊತ್ತಿರುತ್ತೆ. ಒಂದು ಕೋಚಿಂಗ್ ಸೀರೀಸ್ನ ಲಾಂಚ್ ಮಾಡಿದೆ, ಪೇಯ್ಡ್ ವರ್ಜನ್ನು. 2000 ರೂಪೀಸ್ ಚಾರ್ಜ್ ಮಾಡ್ತಿದ್ದೆ ಮಂತ್ಲಿ. ಸೊ ಇದೇ ಪೋರ್ಷನ್ಸ್ಗೆ. ಸೊ ಇದನ್ನು ಈಗ ನಿಮಗೆ ಸಿಗ್ತಿದೆ. ನೀವು ಡಿಸೈರ್ ಮಾಡ್ತೀರಾ ಇಲ್ವಾ ಗೊತ್ತಿಲ್ಲ, ನೀವು ಡಿಸೈರ್ ಮಾಡ್ತಿದ್ದೀರಾ ಅಂತಲೇ ಅನ್ಕೋತೀನಿ. ಸೊ ಫ್ರೀಯಾಗಿ ನಿಮ್ಗೆ ತಲುಪ್ತಿದೆ. ಸೊ ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ ನನಗೂ ಖುಷಿ, ಆಯಿತಾ? ಸೊ ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಚಾಲೆಂಜ್ಗಳು ಟಫ್ ಆಗ್ತಾ ಹೋಗ್ತವೆ ಈಗ. ಸೊ ಬ್ಯಾಟಿಂಗಲ್ಲಿ ಚಾಲೆಂಜ್ಗಳು ಟಫ್ ಆಗ್ತಾ ಹೋಗ್ತವೆ. ಸೊ ಈ ವಿಡಿಯೋ ಸೀರೀಸು ವರ್ಟಿಕಲಲ್ಲಿದೆ. ಸೊ ಇಷ್ಟು ದಿನ ಏನಿತ್ತು ಆರಿಜೆಂಟಲ್ ನಿಮಗೆ ಈ ರೀತಿ ಫೋನ್ ಇಟ್ಕೊಂಡು ನೋಡೋಕ್ಕೆ ಸಿಕ್ತಿತ್ತು, ಬಟ್ ಈ ರೀತಿ ನೋಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ತೊಂದರೆ ಆಗ್ತಿದೆ ಅಂದರೆ ಹಿಂಗೆ ಇಟ್ಕೊಂಡ್ರೆ ಹಿಂಗೆ ತಿರ್ಕೋತಾ ಇದೆ, ವಿಡಿಯೋ ಹಿಂಗೆ ಇಟ್ಕೊಂಡ್ರೆ ಹಿಂಗೆ ತಿರ್ಕೋತಾ ಇದೆ ಅಂದರೆ ಸೊ ನಿಮಗೆ ಆ ಸ್ಕ್ರೀನ್ ರೊಟೇಟರ್ನ ಆಫ್ ಮಾಡೋ ಆಪ್ಷನ್ಸ್ ಇದೆ. ಸೊ ನಾನು ಸ್ಕ್ರೀನ್ಶಾಟ್ನಲ್ಲಿ ಶೇರ್ ಮಾಡ್ತೀನಿ ಕೂಡ. ಸೊ ಇದನ್ನು ಆಫ್ ಮಾಡ್ಕೊಳ್ಳಿ, ಆಯಿತಾ? ಆವಾಗ ಚೇಂಜ್ ಮಾಡ್ಕೊಳ್ಳೋದು ಹೋಗುತ್ತೆ. ಸೊ ಹಿಂಗೆ ನೋಡ್ತಿರೋರು ಹಿಂಗೆ ವರ್ಟಿಕಲಲ್ಲಿ ನೋಡ್ಬೋದು. ಸೊ ಗುಡ್ ಲಕ್. ತುಂಬ ವಿಷಯ ಇದೆ ಕಲಿಯೋದಕ್ಕೆ. ಸೊ ರೆಡಿ ಇರಿ, ಕಲಿತೀರಿ. ಗುಡ್ ಲಕ್. ಸಿಂಪಲಾಗಿ ಹೇಳ್ಕೊಡೋದು. ಕಾಂಪ್ಲಿಕೇಟೆಡ್ ವಿಷಯಗಳನ್ನ ಸೊ ನಿನ್ನೆವರೆಗೂ ನಾವು ಸ್ಟ್ರೈಟ್ ಡ್ರೈವ್ವರೆಗೂ ಬಂದಿದ್ದೀವಿ. ಇದೆಲ್ಲ ಬಯೋಮೆಕ್ಯಾನಿಕ್ಸು, ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ತಿಳ್ಕೊತಾನೆ ಇದ್ದೀವಲ್ವಾ. ಇವಾಗ ಸ್ವಲ್ಪ ಪ್ರಾಕ್ಟಿಕಲ್ಗೆ ಹೋಗೋಣ. ಪ್ರಾಕ್ಟಿಕಲ್ ಅಂದರೆ ಈಗ ನಾವು ಸ್ಟ್ರೈಟ್ ಡ್ರೈವ್ನ ಹೇಗೆ ಹೊಡಿಬೇಕು ಅಥವಾ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವತ್ತು ಪ್ರಾಕ್ಟಿಕಲ್ ಆಗಿ ಸ್ಟ್ರೈಟ್ ಡ್ರೈವ್ನ ಹೇಗೆ ಹೊಡಿಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಮುಂಚೆ ಇದನ್ನೆಲ್ಲ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರೀವಿಯಸ್ ಸ್ಟೆಪ್ಗಳು ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ, ಯಾಕೆಂದರೆ ಒಂದಕ್ಕಿಂತ ಒಂದು ಇಂಟರ್ಲಿಂಕ್ಡ್ ಇರುತ್ತೆ. ಪ್ರಾಕ್ಟಿಕಲ್ ಆಗಿ ಬಾಲ್ ಆಡೋಕ್ಕೆ ಹೋಗ್ತಾ ಇರೋದ್ರಿಂದ ನಮಗೆ ಕೈ ಅಥವಾ ಟಾಪ್ ಎಂಡ್ ಏನಿದೆ, ಬಾಟಮ್ ಎಂಡ್ ಏನಿದೆ, ನಮ್ಮ ಬ್ಯಾಕ್ ಫುಟ್ ಏನಿದೆ, ಫ್ರಂಟ್ ಫುಟ್ ಏನಿದೆ, ಅವೆಲ್ಲ ನೀಟಾಗಿ ಬರಬೇಕಾಗುತ್ತೆ. ಅದಕ್ಕೋಸ್ಕರ ಪ್ರಾಕ್ಟಿಕಲ್ಗೆ ಹೋಗಿದ ಮುಂಚೆ ಕಂಪಲ್ಸರಿಯಾಗಿ ನೀವು ಮತ್ತೆ ಇವನ್ನ ಮಾಡಲೇಬೇಕಾಗುತ್ತೆ. ಅಟ್ಲೀಸ್ಟ್ 10 ಸಲನಾದರೂ ಮಾಡಲೇಬೇಕಾಗುತ್ತೆ. ಏನೇನು? ಸ್ಟ್ಯಾನ್ಸು, ಮತ್ತೆ ಹೋಗ್ಬೇಕು, ಮತ್ತೆ ಬರಬೇಕು, ಸ್ಟ್ಯಾನ್ಸ್, ಮತ್ತೆ ಹೋಗಿ, ಮತ್ತೆ ಸ್ಟ್ಯಾನ್ಸ್. ಸೊ ಇದು 10 ಸಲ ಆದರೆ ಇನ್ನು ಸ್ಟೆಪ್ ಆ್ಯಂಡ್ ಬ್ಯಾಟ್ ಲಿಫ್ಟ್ 10 ಸಲ. ಇದು 10 ಸಲ. ನೆಕ್ಸ್ಟು ಡೌನ್ ಸ್ವಿಂಗು. ಏನು ಬಾಲ್ ಏನು ಬೇಕಾಗಿಲ್ಲ ಇದಕ್ಕೆ. ಮತ್ತು ಸ್ಟ್ಯಾನ್ಸು, ಸ್ಟೆಪ್ ಆ್ಯಂಡ್ ಬ್ಯಾಟ್ ಲಿಫ್ಟು, ವೆಯ್ಟ್ ಟ್ರಾನ್ಸ್ಫರು, ಸ್ವಿಂಗ್ ಆಫ್ ದ ಬ್ಯಾಟ್. ಮತ್ತೇನು ಸರಿ ನೋಡ್ಕೊಳ್ಳಿ. ಸ್ಟ್ಯಾನ್ಸು, ಸ್ಟೆಪ್ ಆ್ಯಂಡ್ ಬ್ಯಾಟ್ ಲಿಫ್ಟ್, ವೆಯ್ಟ್ ಟ್ರಾನ್ಸ್ಫರ್, ಸ್ವಿಂಗ್ ಆಫ್ ದ ಬ್ಯಾಟ್ ಫುಲ್ಲಾಗಿ. ಇಲ್ಲಿ ಹೋಲ್ಡ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಾವು ಎಷ್ಟು ಲಾಂಗಾಗಿ ಹೋಲ್ಡ್ ಮಾಡ್ತೀವಿ ಅಷ್ಟು ಬೇಗ ನಮ್ಮ ಮಸಲ್ ಮೆಮರಿಗೆ ಆಲ್ರೆಡಿ ಅಲ್ಲಿರೋ ಥರ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇದನ್ನು ಕೂಡ 10 ಸಲ ಮಾಡಿದ್ಮೇಲೆ ನಾವು ಸೇಮ್ ಡ್ರಿಲ್ನ ಈಗ ಏನು ಮಾಡ್ತಿದ್ನೋ ಅದನ್ನು ಬಾಲ್ ಇಟ್ಕೊಂಡು ಮಾಡಬೇಕಾಗುತ್ತೆ ಈಗ ನಾವು. ಸೊ ಈ ಥರ ನೆಟ್ಸ್ ಇದ್ದರೆ ಲೆದರ್ ಬಾಲ್ ಯೂಸ್ ಮಾಡಿ, ತೊಂದರೆ ಇಲ್ಲ. ಬಟ್ ನೆಟ್ಸ್ ಇಲ್ಲ, ಅಷ್ಟೊಂದು ಸೇಫ್ ಇಲ್ಲ ಅಂದಾಗ ಟೆನ್ನಿಸ್ ಬಾಲ್ ಅಥವಾ ಯಾವ್ದಾದ್ರು ರಬ್ಬರ್ ಬಾಲ್ ಆದರೂ ಸರಿ, ಯಾವ್ದಾದ್ರು ಒಂದು ಬಾಲ್ ಇದ್ರೂ ಸಾಕು. ಸದ್ಯಕ್ಕೆ ನಾವು ಒಂದು ರೂಮ್ನಲ್ಲೇ ಟೆನ್ನಿಸ್ ಬಾಲ್ ಇದ್ರೂ ಕೂಡ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ಯಾವಾಗಲೂ ನೀವು ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ನಿಮ್ಮ ಹತ್ರ ಶೂ ಇದ್ದರೆ ದಯವಿಟ್ಟು ಶೂ ಹಾಕಿ. ಯಾಕೆಂದರೆ ನಾವು ಬ್ಯಾಟಲ್ಲಿ ಆಡ್ತಾ ಇರೋದ್ರಿಂದ ಶೂ ಇಲ್ಲ ಅಂದರೆ ನಾವು ಹೆಬ್ಬೆಟ್ಗೆ ಬ್ಯಾಟಿಂದ ಹೊಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದಷ್ಟು ಶೂ ಹಾಕೊಂಡೇ ಪ್ರಾಕ್ಟೀಸ್ ಮಾಡಿ. ಇನ್ ಕೇಸ್ ನಿಮಗೆ ಬೈ ಮಿಸ್ಟೇಕ್ ಕಾಲಿಗೆ ಬಿದ್ದರೂ ಕೂಡ ಶೂಗೆ ಬೀಳುತ್ತೆ, ಜಾಸ್ತಿ ಏಟ್ ಆಗಲ್ಲ. ಇನ್ ಕೇಸ್ ಶೂ ಇಲ್ಲದೆ ಡೈರೆಕ್ಟ್ ನಿಮಗೆ ಹೆಬ್ಬೆಟ್ಟಿಗೆ ಬಿದ್ದರೆ ತುಂಬಾ ನೋವಾಗುತ್ತೆ. ಸೊ ಈಗ ಇದನ್ನ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂದರೆ, ನೀವು ಈ ಡ್ರಿಲ್ನ ಮಾಡಿದಾಗ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ರೇಂಜ್ ಏನು ಅಂತ. ಈ ರೇಂಜ್ ಏನು ಅಂದರೆ ನಾವು ಏನು ಹೇಳ್ತೀವಿ, ಪಿಚ್ ಆಫ್ ದ ಬಾಲ್ಗೆ ಹೋಗಿ ಡ್ರೈವ್ ಮಾಡೋವಂಥದ್ದು. ಅಂದರೆ ಬಾಲ್ ಎಲ್ಲಿ ಪಿಚ್ ಆಗುತ್ತೆ ಅಲ್ಲ ನಮ್ಮ ಕಾಲನ್ನ ತೊಗೊಂಡೋಗಿ ನೀಟಾಗಿ ಎಲ್ಲ ವೆಯ್ಟ್ ಟ್ರಾನ್ಸ್ಫರ್ ಎಲ್ಲ ಮಾಡಿ ನೀಟಾಗಿ ಡ್ರೈವ್ ಮಾಡೋವಂಥದ್ದು. ಸೊ ನಿನ್ನೆ ನೀವು ಮಾಡಿರೋದ್ರಿಂದ ನಿಮ್ಮ ಸ್ಟ್ರೆಚ್ ಎಷ್ಟು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಅದ್ರ ಪ್ರಕಾರ ನೀವು ಈ ಬಾಲ್ನ ಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ಈಗ ನನ್ನ ಸ್ಟ್ರೆಚ್ ಆದರೆ ಇಲ್ಲಿ ಪ್ರಾಕ್ಟಿಸ್ ಮಾಡಬೇಕಾದ್ರೆ ಇಲ್ಲ ಅಂತ ಇರಲಿ, ನೋಡ್ಕೊಳ್ಳೋಣ. ಮೊದಲನೇ ಸಲ ಮಾಡೋದ್ರಿಂದ ನಮಗೆ ರೇಂಜ್ ಎಲ್ಲಿ ಅಂತ ಕರೆಕ್ಟಾಗಿ ಗೊತ್ತಾಗಲ್ವಲ್ಲ. ಸೊ ಅದಕ್ಕೋಸ್ಕರ ಎಲ್ಲಿಂದ ರೇಂಜ್ ತೊಗೊಂಡೆ,
ಸೊ ಇವಾಗ ಫಸ್ಟ್ ಬಾಲ್. ಓಕೆ, ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ, ಸೊ ಇಲ್ಲಿ ಏನಾದರೂ ಒಂದು ಮಾರ್ಕ್ ಮಾಡ್ಕೋತೀನಿ. ಸೊ ಪ್ರತಿ ಸಲ ನನ್ನ ಬಾಲ್ನ ಅಲ್ಲೇ ಇಟ್ಕೋತೀನಿ. ಇಲ್ಲಿ ಬಾಲ್ ಎಲ್ಲಿ ಇಟ್ಕೋಬೇಕು ಅಂದರೆ, ಅಥವಾ ಬಾಲ್ ಹತ್ರ ಕಾಲು ಎಲ್ಲಿ ಹಾಕಬೇಕು ಅಂದರೆ ಟೋ ಹತ್ರ ಇರಬೇಕಾಗುತ್ತೆ, ಅಥವಾ ಇಲ್ಲಿ ಸೆಂಟ್ರಲ್ಲಿ ಇರಬೇಕಾಗುತ್ತೆ. ಶೂ ಮಧ್ಯದಲ್ಲಿ ಸೆಂಟರ್ ಏನಿದೆ ಅಲ್ಲಿ ಇರಬೇಕಾಗುತ್ತೆ. ಸೊ ಈಗ ನಾನು ಮತ್ತೆ ಅದೇ ಲೈನ್ ಎಲ್ಲಿದೆ ಅಲ್ಲಿ ಸ್ಟ್ಯಾನ್ಸ್ ತೊಗೊಂಡು ನೀಟಾಗಿ ಸ್ಟ್ರೆಚ್ ಮಾಡಿ ಸ್ಟೆಪ್ ಆ್ಯಂಡ್ ಪ್ಯಾಡ್ ಲಿಫ್ಟ್ ಇಲ್ಲಿ ಬ್ರೇಕ್ ಮಾಡಬೇಕಾಗುತ್ತೆ. ನಾವು ಇಲ್ಲಿ ಬ್ರೇಕ್ ಮಾಡ್ಕೊಂಡು ಆಡೋದೇ ಸ್ಟಾರ್ಟಿಂಗು. ಸ್ಟ್ಯಾನ್ಸು, ಸ್ಟೆಪ್ ಆ್ಯಂಡ್ ಪ್ಯಾಡ್ ಲಿಫ್ಟ್, ಓಲ್ಡ್, ಸ್ಟಡಿಯಾಗಿದೆ, ಬ್ಯಾಲೆನ್ಸ್ ಕರೆಕ್ಟಾಗಿ ಸಿಗ್ತಿದೆ ನನಗೆ. ಇವಾಗ ಬ್ಯಾಕ್ ಫುಟ್ಟು ಓಪನ್ ಮಾಡಿಕೊಂಡು ಡ್ರೈವ್ ಹೋಲ್ಡ್ ಮಾಡಬೇಕು. ಇಲ್ಲಿ ಇನ್ನೂ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಏನು ತಲೆಯಲ್ಲಿ ಇಟ್ಕೋಬೇಕು ಅಂದರೆ, ನಾವು ಬಾಲ್ ಎಲ್ಲಿ ಹೊಡಿತೀವಿ ಅದೇ ಲೈನ್ಗೆ ನಮ್ಮ ಫುಲ್ ಫೇಸ್ ಆಫ್ ದ ಬ್ಯಾಟ್ ಅಥವಾ ಈ ಟೋ ಅಂತ ಏನು ಹೇಳ್ತೀವಿ ಅದೇ ಲೈನಲ್ಲಿ ಪಾಯಿಂಟ್ ಆಗ್ತಿರ್ಬೇಕು. ಈಗ ನಾವು ಸೆಕೆಂಡ್ ಟೈಮ್ ಹೊಡಿತಾ ಇರೋದ್ರಿಂದ ನಾವು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿರೋ ಜಾಗದಲ್ಲಿ ಬಾಲ್ ಇಟ್ಕೊಂಡು ಮತ್ತೆ ಸ್ಟ್ಯಾನ್ಸ್, ಸ್ಟೆಪ್ ಆ್ಯಂಡ್ ಬ್ಯಾಟ್ ಲಿಫ್ಟ್, ಟೋ. ಇಲ್ಲಿ ಇನ್ನೊಂದು ವಿಷಯ ತಲೆಯಲ್ಲಿ ಇಟ್ಕೊಳ್ಳಿ, ಇಲ್ಲಿ ಜೋರಾಗಿ ಹೊಡೆಯೋದು ಅಲ್ಲಿ ಇಂಪಾರ್ಟೆಂಟ್ ಅಲ್ಲ, ನಮಗೆ ನೀಟಾಗಿ ಸ್ಟ್ರೈಟಾಗಿ ಎಲ್ಬೋ ಥ್ರೂ ಹೊಡೆಯೋದು ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಗೊತ್ತು ನಿಮ್ಮೆಲ್ಲರಿಗೂ ದೊಡ್ಡ ಸಿಕ್ಸ್ ಹೊಡಿಬೇಕು ಅಂತ ಆಸೆ, ಬಟ್ ಸಿಕ್ಸ್ ಹೊಡೆಯೋದು ಕಲಿಯೋದು ಈಸಿ, ಈ ಥರ ಅಲಾಂಗ್ ದ ಗ್ರೌಂಡ್ ಆಡೋದು ತುಂಬಾ ಕಷ್ಟ. ಸೊ ಅದಕ್ಕೋಸ್ಕರ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಿಕ್ಸ್ ಹೊಡೆಯೋದು ಈಸಿ ಆಗ್ತಾ ಹೋಗುತ್ತೆ. ಸ್ಟ್ಯಾನ್ಸ್, ಸ್ಟೆಪ್ ಆ್ಯಂಡ್ ಬ್ಯಾಟ್ ಲಿಫ್ಟ್ ಟುಗೆದರ್, ಹಿಪ್ ಓಪನ್. ಹಿಪ್ ಓಪನ್ ಮಾಡಿದಾಗ ಹುಷಾರಾಗಿರಿ, ಇಲ್ಲಿ ನಮ್ಮ ಶೋಲ್ಡರ್ ಕೂಡ ಓಪನ್ ಆಗಬಾರ್ದು. ಇಲ್ಲಿ ಬರೀ ಹಿಪ್ ಮಾತ್ರ ಓಪನ್ ಮಾಡಬೇಕು, ಶೋಲ್ಡರ್ ಇಲ್ಲೇ ಇರುತ್ತೆ, ಹಿಪ್ ಓಪನ್ ಆಗುತ್ತೆ. ಸ್ಟ್ಯಾನ್ಸ್, ಸ್ಟೆಪ್ ಆ್ಯಂಡ್ ಬ್ಯಾಟ್ ಲಿಫ್ಟ್, ಹಿಪ್ ಡೌನ್ಸ್, ಸ್ಲೋ ಜೋರಾಗಿ ಹೊಡಿಬೇಡಿ, ಸ್ಲೋ ಆಗಿ ನೀಟಾಗಿ ಬ್ಯಾಟ್ ಬರಲಿ. ಹೀಗೆ ಬಾಲ್ ಜಾಸ್ತಿ ದೂರ ಹೋಗೋದು ಬೇಕಾಗಿಲ್ಲ, ನೀಟಾಗಿ ಒಂದು ಫ್ಲೋ. ಇದನ್ನು 100 ಟೈಮ್ಸ್ ಮಾಡಿದ್ಮೇಲೆ ಬೇಕಾದರೆ ನೀವು ಈಗ ಒಂದು ಫ್ಲೋ ಅಲ್ಲಿ ಹೋಗ್ಬೋದು. ಸ್ಟೆಪ್ ಆ್ಯಂಡ್ ಬ್ಯಾಟ್ ಲಿಫ್ಟ್, ಸ್ಟೆಪ್ ಆ್ಯಂಡ್ ಬ್ಯಾಟ್ ಲಿಫ್ಟ್, 1. ಬಾಲ್ ಎಲ್ಲ ದೂರ ಹೋಗಿದೆ, ಟಚ್ ಮಾಡಿದ್ದೀನಿ, ಬರಲಿ ಬೇಕಾಗಲ್ಲ. ಈ ಶಾಟ್ನ 100 ಸಲ ಆಡಿದ್ಮೇಲೆ ಇವಾಗ ಒಂದೇ ಫ್ಲೋ ಅಲ್ಲಿ ಆಡೋಣ. ಬೆಟರ್ ಕಂಟ್ರೋಲ್ ಇದ್ದರೆ ನಮ್ಗೆ ಒಳ್ಳೇದು. ಒಂದೇ ಫ್ಲೋ ಅಂದರೆ ಏನಂದರೆ, ಈಗ ಮೊದಲೇ ಬ್ರೇಕ್ ಮಾಡಿದ್ವಲ್ಲ, ಇದು ಬೇರೆ ಅನ್ನೋ ಥರ ಈಗೆಲ್ಲ ಒಟ್ಟೆ ಸೆಸ್ಕೊಂಡು ಬರಬೇಕಾಗತ್ತೆ. ಇಲ್ಲಿ ನಮ್ಮ ಸ್ಟ್ಯಾನ್ಸ್ನ 3 ಸೆಕೆಂಡ್ ಹೋಲ್ಡ್ ಮಾಡೋಣ. 1 2 3 4 ಗೋ. ಸೊ ಹೊಡೆದಿದ್ದ ಬಾಲ್ ಎಲ್ಲ ಆಚೆ ಹೋಗ್ತಿತ್ತು, ಸ್ವಲ್ಪ ಆ್ಯಂಗಲ್ ಚೇಂಜ್ ಮಾಡ್ಕೊಳ್ಳೋಣ, ತೊಂದರೆ ಇಲ್ಲ. ಸೊ ಸ್ಟ್ಯಾನ್ಸ್ ಸ್ವಲ್ಪ ಹತ್ರ ಆಯ್ತು ಅನ್ಸುತ್ತೆ. ಎಸ್, ಸ್ಟ್ಯಾನ್ಸ್ 1, ಸ್ಟ್ಯಾನ್ಸಲ್ಲಿ 3 ಸೆಕೆಂಡ್ಸು. 1 2 3 1 ಫ್ಲೋ. ಜೋರಾಗಿ ಹೊಡೆಯೋದು ಬೇಕಾಗಲ್ಲ, ನಮಗೆ ಫ್ಲೋ ಬರಲಿ ನೀಟಾಗೆ. ಸೊ ನನ್ನ ಹೊಡೆಯೋ ಬಾಲ್ ಕೂಡ ಒಂದೇ ಲೈನಲ್ಲಿ ಟ್ರಾವೆಲ್ ಮಾಡ್ತಿದೆ. ಸೊ ಅದನ್ನು ಕೂಡ ತೋರಿಸ್ತೀನಿ. ಇದರಿಂದ ಸ್ಟ್ರೈಟ್ ಬಾಲ್ ಲೈನ್ ಎಲ್ಲಿತ್ತು, ಫುಲ್ ಫೇಸ್ ಆಫ್ ದ ಬ್ಯಾಟ್ ಕೂಡ ಅದೇ ಲೈನಲ್ಲಿದೆ. ಹೀಗೆ ಈ ಸೈಡ್ ಆ್ಯಂಗಲಲ್ಲಿ ನೋಡ್ಕೊಳ್ಳೋಣ. ನಿನ್ನೆ ನಾನು ಹೇಳಿದ ರೀತಿ ಟೈಮಿಂಗಲ್ಲಿ ನಮ್ಮ ರಿಸ್ಟ್ ಮುಂದೆ ಬರಬೇಕಾಗುತ್ತೆ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಪವರ್ ಜನ್ರೇಟ್ಗೆ. ಸೊ ರಿಸ್ಟ್ನ ಕಾನ್ಸಂಟ್ರೇಟ್ ಮಾಡಿ, ಯಾವ ಪಾಯಿಂಟಲ್ಲಿ ನನ್ನ ರಿಸ್ಟು ಅನ್ಲಾಕ್ ಆಗುತ್ತೆ ಅಂತ ಹೇಳಿ ನೋಡೋಣ. ಟೆಕ್ನಿಕಲ್ ವರ್ಡಲ್ಲಿ ಈ ರಿಸ್ಟ್ ಏನಿದೆ ಇದು ಲಾಕು ಅನ್ಲಾಕ್ ಅಂತೀವಿ. ಸೊ ಅದು ಯಾವ ರೀತಿ ಓಪನ್ ಆಗುತ್ತೆ ನೋಡೋಣ. ಅನ್ಲಾಕ್, ಇದು ರಿಸ್ಟ್ ಲಾಕ್ ಅಂತೀವಿ, ಇದು ಅನ್ಲಾಕ್ ಅಂತೀವಿ. ಇಂಪ್ಯಾಕ್ಟ್ ಟೈಮಲ್ಲಿ ಕರೆಕ್ಟಾಗಿ ಅನ್ಲಾಕ್ ಆಗಬೇಕಾಗುತ್ತೆ, ಅದು ಕೂಡ ಟೈಮಿಂಗೆ. ಮತ್ತೆ ಸ್ಟ್ಯಾನ್ಸ್, ಸ್ಟೆಪ್ ಆ್ಯಂಡ್ ಬ್ಯಾಟ್ ಲಿಫ್ಟ್. ಈ ರೀತಿ ಪ್ರಾಕ್ಟೀಸ್ ಮಾಡಿ. ಫಸ್ಟ್ ಡೇನೇ ತುಂಬ ಜೋರಾಗಿ ಹೊಡೆಯೋದೇನು ಬೇಕಾಗಿಲ್ಲ, ಸುಮ್ಮನೆ ನಾವು ಟೈಮ್ ಮಾಡಿದ್ರೆ ಸಾಕು, ಅಥವಾ ಫೀಲ್ ತೊಗೊಂಡ್ರೆ ಸಾಕು. ಆ ಸ್ಟ್ರೈಟ್ ಡ್ರೈವ್ನ ನಾವು ಫೀಲ್ ತೊಗೊಂಡ್ರೆ ಸಾಕಾಗುತ್ತೆ. ಸೊ ಮತ್ತೆ ನಾಳೆ ಸಿಗೋಣ.
ಇದೇ ಆನ್ಲೈನ್ ಕೋಚಿಂಗ್ನ ಈ ಕ್ವಶನ್ ಬರೋಕ್ಕಿಂತ ಮುಂಚೆ ವರ್ಕ್ಶಾಪ್ ಮಾಡಬೇಕು ಅಂತ ಇದ್ದೆ, ಅದು ಪೇಯ್ಡ್ ಆಗಿರ್ತಿತ್ತು. ಈ ಪ್ರಶ್ನೆ ಬಂದಮೇಲೆ ಸ್ವಲ್ಪ ನನಗೆ ರಿಯಲೈಸ್ ಆಯಿತು. ಸೊ ನನಗೂ ಗೊತ್ತು ಕರ್ಮ ಏನು ಕ್ರಿಕೆಟಲ್ಲಿ ಅಂತ. ಸೊ ಅದಕ್ಕಾಗಿ ನಿಮಗೆ ಫ್ರೀಯಾಗಿ ತರ್ತಾ ಇದ್ದೀನಿ. ಫ್ರೀ ಕೋಚಿಂಗು ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ. ಈ ಆಪ್ಷನ್ ಇರೋದು ಫ್ರೀ ಬಗ್ಗೆ ಗೊತ್ತಿರೋರು. ಫ್ರೀಯಾಗಿ ಸಿಗೋದು ಯೂಶಲಿ ಜಾಸ್ತಿ ದಿನ ಬಾಳಿಕೆ ಬರೋಲ್ಲ ಅಥವಾ ನಮಗೆ ಲಾಂಗ್ ಟರ್ಮಲ್ಲಿ ಹೆಲ್ಪ್ ಆಗೋಲ್ಲ. ಸೊ ಕರ್ಮ ಅನ್ನೋದು ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಸೊ ಖಂಡಿತ ನೀವು ನೋಡ್ಕೊಳ್ಳಿ ನಿಮ್ಮ ಕಂಡೀಷನ್ ಹೇಗಿದೆ ಅಂತ. ಸೊ ಪ್ರತಿಯೊಂದು ವೀಡಿಯೋದಲ್ಲಿ ಏನು ಕಲಿತೀರಾ ಈಗ ಸೀರೀಸಲ್ಲಿ, ಸೊ ನಿಮ್ಮ ಕೈಲಾದಷ್ಟು ಎಷ್ಟಾಗುತ್ತೆ, 10 ರೂಪಾಯಿ ಆಗುತ್ತಾ, 20 ರೂಪಾಯಿ ಆಗುತ್ತಾ, 100 ರೂಪಾಯಿ ಆಗುತ್ತಾ, ದೇವರು 1000 ಕೊಟ್ಟಿದ್ರೆ ಖಂಡಿತ ಕೊಡಿ, ಬೇಡ ಅಂತ ಖಂಡಿತ ಹೇಳಲ್ಲ. ಸೊ ಅದು ನಿಮಗೆ ಬಿಟ್ಟಿದ್ದು. ಸೊ ನಿಮ್ಮ ಕೈಲಾದಷ್ಟನ್ನ ನೀವು ಖಂಡಿತ ನೀಡ್ಬೋದು. ಇಲ್ಲಿ ಕೊಟ್ಟಿರೋಂಥ ಸ್ಕ್ಯಾನರ್ಗೆ ಅಥವಾ 8310683252 ನಂಬರ್ಗೆ. ಇಗ್ನೋರ್ ಮಾಡೋರು ಮಾಡಲಿ, ಯಾರು ಗುರುದಕ್ಷಿಣೆ ಕಳಿಸ್ತಿದ್ದೀರಾ ನೀವು ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ಕಾಪಾಡ್ಕೊಳ್ಳಿ, ಮುಂದೆ ಕೆಲಸಕ್ಕೆ ಬಂದರೂ ಬರ್ಬೋದು. ನೀವು ಇಗ್ನೋರ್ ಮಾಡಿದ್ರು ನಾನು ಕೊಟ್ಟಂಥ ಕಮಿಟ್ಮೆಂಟ್ನ ನಾನು ಇಗ್ನೋರ್ ಮಾಡೋದಿಲ್ಲ. 0ಇಂದ ಬ್ಯಾಟಿಂಗ್, ಬೌಲಿಂಗ್, ಹಾಗೆ 0ಇಂದ ಇಂಡಿಯಾ ಆಡೋವರೆಗೂ ಯಾವ್ಯಾವ ಸ್ಟೆಪ್ಗಳಿದೆ ಅದ್ರ ಬಗ್ಗೆ ಎಲ್ಲ ಒಂದು ವೀಡಿಯೋ ಸೀರೀಸ್ನ ಕೊಡ್ತೀನಿ ಅಂತ ಹೇಳಿದೆ. ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ.